ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು EPF ಖಾತೆಗೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಖಾತೆಗೆ ನಾಮಿನೇಷನ್ ಅಂದರೆ ಆನ್ಲೈನಲ್ಲಿ ನಾಮಿನಿಯನ್ನು ಅಪಾಯಿಂಟ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳುವ. EPF ಖಾತೆಗೆ ನಾಮಿನಿ ಕಡ್ಡಾಯವಾಗಿದೆ. ಗೂಗಲ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜಲ್ಲಿ EPF ಸರ್ಚ್ ಮಾಡಿ ಸರ್ವಿಸಸ್ ಫಾರ್ ಎಂಪ್ಲಾಯೀಸ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಒನ್ ಎಂಪ್ಲಾಯ್ ಒನ್ ಅಕೌಂಟನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ಹೋಮ್ ಪೇಜ್ ಕಾಣ್ತದೆ. ಇಲ್ಲಿ ನಿಮ್ಮ ಹೋಮ್ ಪೇಜಲ್ಲಿ UAN ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ OTP ಬರ್ತದೆ. OTPಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಇಂಥದ್ದೊಂದು ಅಲರ್ಟ್ ಮೆಸೇಜ್ ಕಾಣ್ತದೆ, ಫೈಲ್ ನಾಮಿನೇಷನ್ ಅಂತ. ಓಕೆ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಯೂಸರ್ ಐಡಿಗೆ ಪ್ರೊಫೈಲ್ ಫೋಟೋ ಅಪ್ಲೋಡ್ ಆಗದಿದ್ದರೆ ಇಂಥದ್ದೊಂದು ಎರರ್ ಮೆಸೇಜ್ ಬರ್ತದೆ. ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಿದರೆ ಆಯಿತು. ಮತ್ತು ನಿಮ್ಮ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ಅಪ್ಡೇಟ್ ಮಾಡಿದರೆ ಆಯಿತು. ನೀವು ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೊಂದು ಇಲ್ಲಿ ಚೂಸನ್ ಫೈಲ್ ಅಂತ, ನಿಮ್ಮ ಯಾವ ಫೈಲಲ್ಲಿ ಪ್ರೊಫೈಲ್ ಫೋಟೋ ಇದೆ ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ಆನಂತರ ನಿಮಗೆ ಇಲ್ಲಿ ಪ್ರಿವ್ಯೂ ಕಾಣ್ತದೆ. ಪ್ರಿವ್ಯೂವನ್ನು ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಿದ ಫೋಟೋದ ಪ್ರಿವ್ಯೂವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಕ್ರಾಪ್ ಮಾಡಿದರೆ ಆಯಿತು. ಯಾವಾಗ ಕ್ರಾಪ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ನೀವು ನೆಕ್ಸ್ಟ್ ನಿಮಗೆ ಡೀಟೇಲ್ ಎಲ್ಲ ಬರ್ತದೆ. ಡೀಟೇಲ್ ಎಲ್ಲ ಬಂದ ಮೇಲೆ ಪ್ರೊಸೀಡ್ ಅಂತ ಸೆಲೆಕ್ಟ್ ಮಾಡಿದರೆ ಆಯಿತು. ಪ್ರೊಫೈಲ್ ಡೀಟೇಲ್ ಪ್ರೊಸೀಡ್ ಅಂತ ಸೆಲೆಕ್ಟ್ ಮಾಡಿ ಪೇಜಲ್ಲಿ ಮ್ಯಾನೇಜ್ ಮಾಡಿದ ನಂತರ ಮಾಡಿದರೆ ನಿಮಗೆ ನಾಮಿನೇಷನ್ ಒಂದು ಆಪ್ಷನ್ ಬರ್ತದೆ. ಫ್ಯಾಮಿಲಿ ಡಿಕ್ಲರೇಷನಲ್ಲಿ ನಿಮಗೆ ಫ್ಯಾಮಿಲಿ ಅಂತ ಕೊಟ್ಟು ಆಧಾರ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ರಿಲೇಷನ್ಶಿಪ್, ಅಡ್ರೆಸ್ ಎಲ್ಲ ಫಿಲ್ ಮಾಡಿ ಮತ್ತು ನಾಮಿನಿಯ ಫೋಟೋವನ್ನು ಅಪ್ಲೋಡ್ ಮಾಡಿ ಅಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಕ್ರಾಪ್ ಮಾಡಿದರೆ ಆಯಿತು. ನಾಮಿನಿಯ ಫೋಟೋವನ್ನು ಕ್ರಾಪ್ ಮಾಡಿ ಪ್ರಿವ್ಯೂವನ್ನು ಚೆಕ್ ಮಾಡಿ ನೆಕ್ಸ್ಟ್ ನೀವು ಅಪ್ಲೋಡನ್ನು ಸೆಲೆಕ್ಟ್ ಮಾಡಿ ಮತ್ತು ನೀವು ಅಪ್ಲೋಡ್ ಮಾಡಿದರೆ ಆಯಿತು. ಫೋಟೋ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೊಂದು ಡೈಲಾಗ್ ಬಾಕ್ಸ್ ಕಾಣ್ಬೋದು. ಅಲ್ಲಿ ಕ್ಲಿಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ಕ್ಲಿಕ್ ಮಾಡಿ ಸೇವ್ EPF ಡೀಟೇಲ್ ಅಂತ ಸೆಲೆಕ್ಟ್ ಮಾಡಿದರೆ ಆಯಿತು. ಆನಂತರ ನಿಮಗೆ ಡೀಟೇಲ್ ಸೆಲೆಕ್ಟ್ ಆದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ನಿಮ್ಮ EPS ಡೀಟೇಲ್ ಒಂದು ಬರ್ತದೆ. EPS ಆ ಡೀಟೇಲನ್ನು ನಾವು ಫಿಲ್ ಮಾಡಬೇಕು. ಸೇವ್ EPS ನಾಮಿನೇಷನ್ ಅಂತ ಆ ಡೀಟೇಲನ್ನು ಸೇವ್ ಮಾಡಬೇಕು. EPF ಆದಮೇಲೆ EPS ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬಂದ ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನಿಮಗೆ ವ್ಯೂ ಅಂತ ಒಂದು ಆಪ್ಷನ್ ಬರ್ತದೆ. ವ್ಯೂ ಸೆಲೆಕ್ಟ್ ಮಾಡಿದರೆ ನಿಮಗೆ PDF ಓಪನ್ ಆಗ್ತದೆ. PDF ಅಲ್ಲಿ ನಿಮ್ಮ ಡೀಟೇಲ್ ಇರ್ತದೆ. ಅಂದರೆ ನಿಮ್ಮ ಯಾರು ನಂಬರ್, ಹೆಸರು ಮತ್ತು ನಾಮಿನಿ ಡೀಟೇಲ್ ಎಲ್ಲ ಇಲ್ಲಿ ಇರ್ತದೆ. ಆನಂತರ ನೀವು ಇಲ್ಲಿ ಚೆಕ್ ಮಾಡ್ಬೋದು ಎಲ್ಲ ನಾಮಿನಿ ಡೀಟೇಲ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ. EPF ಮತ್ತು EPS ಡೀಟೇಲ್ ಪಾರ್ಟ್ B ಅಲ್ಲಿ ನಿಮಗೆ EPS ಬರ್ತದೆ ಆನಂತರ ನಿಮಗೆ ಇಲ್ಲಿ ಡಿಜಿಟಲ್ ಸಿಗ್ನೇಚರ್ ಆಗಬೇಕು. ಆ ಡಿಜಿಟಲ್ ಸಿಗ್ನೇಚರ್ಗೆ ನೀವು ಇಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನಿಮ್ಮ OTPಯನ್ನು ವೆರಿಫೈ ಮಾಡಿದರೆ ಆಯಿತು. PDF ಸೈನ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ನಿಮಗೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಹೋಮ್ ಪೇಜಲ್ಲಿ ನಾಮಿನೇಷನ್ ಸಕ್ಸಸ್ಫುಲ್ ಅಂತ ಈ ಸ್ಟೇಟಸ್ ತೋರಿಸಬೇಕು. ನೆಕ್ಸ್ಟ್ ನೀವು EPF ಡಿಜಿಟಲಿ ಸೈನ್ ಆದ ನಂತರ ನಿಮ್ಮ ಸಕ್ಸಸ್ಫುಲ್ ನಾಮಿನೇಷನ್ ಆದ ನಂತರ ನೀವು ಇದನ್ನು ಒಂದು PDF ಅನ್ನು ವೆರಿಫೈ ಮಾಡಿ. PDF ಅಲ್ಲಿ ಸಹ ಸಿಗ್ನೇಚರ್ ಅಪ್ಡೇಟ್ ಆಗಿರಬೇಕು ನಿಮ್ಮದು. ಅಲ್ಲಿ ಅದನ್ನು ಮತ್ತೆ ಪ್ರಿಂಟೌಟ್ ತೆಗೆದು ನಿಮ್ಮ ಎಂಪ್ಲಾಯರ್ಗೆ ಸಬ್ಮಿಟ್ ಮಾಡಿದರೆ ಈ ನಾಮಿನೇಷನ್ ಕಂಪ್ಲೀಟ್ ಆಗ್ತದೆ. ಎಲ್ಲರಿಗೂ ಕೃತಜ್ಞತೆಗಳು. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಸಿಗುವ. ಅಲ್ಲಿಯ ತನಕ ಧನ್ಯವಾದಗಳು ಎಲ್ಲರಿಗೂ.